ವಿಜಯ್ಗೆ ಸಿಕ್ಕದ ಅಧಿಕಾರ, ಚೆನ್ನೈನಲ್ಲಿ ಟೆನ್ಷನ್ ಇದೀಗ. ಲೋಕಭವನಕ್ಕೆ ನುಗ್ಗಲು ಯತ್ನಿಸಿದ ಟಿವಿಕೆ ಕಾರ್ಯಕರ್ತರು. ವಿಜಯ್ಗೆ ಅಧಿಕಾರ ಸಿಗ್ತಾ ಇಲ್ಲ, ಚೆನ್ನೈನಲ್ಲಿ ಟೆನ್ಷನ್. ಲೋಕಭವನಕ್ಕೆ ನುಗ್ಗಲು ಟಿವಿಕೆ ಕಾರ್ಯಕರ್ತರು ಯತ್ನ ಮಾಡಿದ್ದಾರೆ. ರಾಜ್ಯಪಾಲ ಹರ್ಲೇಕರ್ ವಿರುದ್ಧ ಸಿಡಿದ ಟಿವಿಕೆ ಕಾರ್ಯಕರ್ತರು. ಲೋಕಭವನ ಸೇರಿದಂತೆ ಚೆನ್ನೈನ ಹಲವೆಡೆ ಉದ್ವಿಗ್ನತೆ. ಕಂಡಲ್ಲಿ ಟಿವಿಕೆ ಕಾರ್ಯಕರ್ತರನ್ನ ಹಿಡಿಯುತ್ತಿರೋ ಪೊಲೀಸರು. ಚೆನ್ನೈನ ಹಲವೆಡೆ ಬ್ಯಾರಿಕೇಡ್ ಹಾಕಿರೋ ಪೊಲೀಸರು. ಲೋಕಭವನದ ಮುಂದೆ ಟಿವಿಕೆ ಕಾರ್ಯಕರ್ತರ ಪ್ರೊಟೆಸ್ಟ್. ವಿಜಯ್ ಸಿಎಂ ಆಗದಂತೆ ತಡೆಯುತ್ತಿದ್ದೀರಿ, ಇದು ಅನ್ಯಾಯ, ಗವರ್ನರ್ ವಿರುದ್ಧವೇ ಘೋಷಣೆ ಕೂಗಿ ಬರ್ತಾ ಇದೆ. ಈಗಾಗಲೇ ವಿಜಯ್ಗೆ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಹಾಗಾಗಿ ಜನ ಆಯ್ಕೆ ಮಾಡಿ ತೆಗೆದುಕೊಂಡು ಬಂದು ಅಷ್ಟು ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ವಿಜಯ್ ಸಿಎಂ ಆಗೋದಕ್ಕೆ ಇಲ್ಲಿ ತಡೆ ಮಾಡ್ತಾ ಇದ್ದೀರಾ ನೀವು. ರಾಜಕೀಯ ಷಡ್ಯಂತ್ರ ಇದೆ. ಗವರ್ನರ್ ಮೇಲೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ. ಒಂದ್ ಕಡೆ ಪರ, ಇನ್ನೊಂದ್ ಕಡೆ ವಿರೋಧ. ಟಿವಿಕೆಯ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು ಸಿಎಂ ಆಗೋದಕ್ಕೆ ಬಿಡ್ತಾ ಇಲ್ಲ, ನೀವು ತಡೆ ಮಾಡ್ತಾ ಇದ್ದೀರಾ ಅಂತ ಗವರ್ನರ್ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಎಸ್, ಇದೀಗ ಕಾರ್ಯಕರ್ತರೆಲ್ಲ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ನೀವು ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ? ವಿಜಯ್ ಸಿಎಂ ಆಗಬೇಕು, ನೀವು ಅವಕಾಶ ಮಾಡಿಕೊಡಿ. ಬಟ್ ಅವಕಾಶ ಮಾಡಿ ಕೊಡೋದ್ರಲ್ಲಿ ಇಲ್ಲಿ ಯಾರು ಏನು ಯಾವುದನ್ನ ಇಟ್ಕೊಂಡು ತಡೆ ಹಿಡ್ದಿಲ್ಲ ಅಲ್ವಾ? ಸಂಖ್ಯಾಬಲ ಬೇಕು ಅಂತ ಕೇಳ್ತಾ ಇದ್ದೀನಿ. ನಾನೇನು ಕೇಳ್ತಾ ಇದ್ದೀನಿ, ಡಾಕ್ಯುಮೆಂಟ್ಸ್ ತಂದು ಕೊಡಿ ನನಗೆ. ನೀವು ಶಾಸಕರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ಅಂತ ನಾನು ಹೇಳಿಲ್ಲ. ಬೆಂಬಲ ಸೂಚಿಸಿರೋ ಡಾಕ್ಯುಮೆಂಟ್ಸ್ ಕೊಡಿ ಸಾಕು ಅಂತ ಹೇಳ್ತಾ ಇದ್ದಾರೆ. 118 118ರಲ್ಲಿ 117 ಇದ್ರೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. 118 ಬೇಕು. 118 ನಂಬರ್ ಇರುವಂಥ ಡಾಕ್ಯುಮೆಂಟ್ಸ್ ತಂದು ಕೊಡಿ ನನಗೆ ಅಂತ ಕೇಳ್ತಾ ಇರುವಂಥದ್ದು.